ಸರ್ ಮಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಸರ್? ಮತ್ತೆ ಏನಾದ್ರು ಭೇಟಿ ಕೊಡೋದು? ನೋಡಿ, ಮಂಗಳೂರಿನ ಪರಿಸ್ಥಿತಿ ನಿನ್ನೆನೂ ಕೂಡ ಬಿಜೆಪಿಯ ಶಾಸಕ ಒಂದು ಅತ್ಯಂತ ಕೆಟ್ಟ ರೀತಿಯಾಗಿ ಮಾತಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಸಂಘಟನೆಯವರು, ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಗೊತ್ತಿಲ್ಲದೇನೆ ಏನು ಪ್ರಚೋದನೆ ಮಾಡಬೇಕು, ಇನ್ನೂ ಹೆಚ್ಚು ವೈಷಮ್ಯ ಬೆಳಿಬೇಕು, ಅಷ್ಟೇ ಉದ್ದೇಶ ಅವ್ರದ್ದು. ಈಗ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡಿದಾಕಿದ್ದಾರೆ. ಅದು ಒಂದೇ ದಿವಸದಲ್ಲಿ ಹಿಡಿದಾಕಿದ್ದಾರೆ. ಎಲ್ಲೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಮತ್ತು ವಿ ಸೋಮಣ್ಣ ಅವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಹೋದರೆ, ನಿಷ್ಕ್ರಿಯ ಆದರೆ ಅವಾಗ NIA ಬರುತ್ತಿತ್ತು. ನಿಷ್ಕ್ರಿಯ ಪ್ರಶ್ನೆ ಬರಲ್ಲ. ನಾವು ಭಾಳ ಸಕ್ರಿಯವಾಗಿದ್ದೀವಿ. ಇಷ್ಟೆಲ್ಲ ವೇಗವಾಗಿ ತನಿಖೆ ಮಾಡ್ತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ಮಂಗಳೂರಿಗೆ ಅವರು ಬಂದಲ್ಲಿ ಸಭೆಯೆಲ್ಲ ಮಾಡಿದ್ರು. ಸೊ ಇಷ್ಟೆಲ್ಲ ಇದ್ದಾಗ ಇಲ್ಲಿ BJPಯವರಿಗೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಶಾಂತಿ ಸ್ಥಾಪನೆ ಆಗಬಾರ್ದು, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಮತ್ತು ಈ ಪ್ರಚೋದನಕಾರಿಯ ವಾತಾವರಣ ಉಳಿಸ್ಕೊಂಡು ಹೋಗ್ಬೇಕು. ನನ್ನ ಮನವಿ ನೋಡಿ, ಅವರೆಲ್ಲ ಬಂದೋದ್ರು. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಎಲ್ಲ ಬಂದು ಹೋಗೋದು ಎಲ್ಲ ಬೇರೆ. ಆದರೆ ನಿನ್ನೆ ಈ ಥರ ಭಾಷಣಗಳು ಆಡುವಂಥದ್ದು, ಈಗ FIR ಆಗಿದೆ ಹರೀಶ್ ಪುಂಜ ಅವ್ರ ಮೇಲೆ. ಅವರು ಈಸ್ ಬಿಕಮಿಂಗ್ ಎ ಸೀರಿಯಲ್ ಅಫೆಂಡರ್. ಪ್ರತಿ ಸಲ ಸ್ಟೇಷನ್ಗೆ ಹೋಗಿ ನುಗ್ತಾರೆ, ಇನ್ನೊಂದು ಕಡೆ ಹೋಗಿ ಏನೇನೋ ಮಾತಾಡ್ತಾರೆ. ಅವ್ರಿಗೆ ಏನು ತಿಳ್ಕೊಂಡ್ಬಿಟ್ಟಿದ್ರೆ ನಮ್ಮನ್ನು ಯಾರನ್ನೂ ಮುಟ್ಟಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಧರ್ಮದ ಹೆಸರು ದುರುಪಯೋಗಿಸ್ಕೊಂಡು ಅವ್ರು ಈ ಕೆಟ್ಟ ರಾಜಕಾರಣ ಮಾಡ್ತಾರೆ. ಇದು ಮಂಗಳೂರಿನ ಜನತೆ, ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇಂಥ ಎಲ್ಲ ಪ್ರಕರಣಗಳಿಗೆ ನಾವು ಯಾರನ್ನೂ ಕೂಡ ಕ್ಷಮಿಸಕ್ಕೆ ಹೋಗೋದಿಲ್ಲ. ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಬೇರೆ ಪಕ್ಷದವ್ರು ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ, ಸಂಘಟನೆಯವರು ಯಾರೇ ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ ಅಂತ ಹೇಳಿ, ಈಗ ಅಶ್ರಫ್ ಮರ್ಡರಲ್ಲೂ ಕೂಡ ಸುಮಾರು 20 ಜನ ಅರೆಸ್ಟ್ ಆಗಿದೆ. ಇವ್ರ ಮರ್ಡರ್ ಕೇಸಲ್ಲಿ ಸುಹಾಸ್ ಶೆಟ್ಟಿ ಅವರೊಂದು 8 ಜನ 9 ಜನ ಅರೆಸ್ಟ್, ಇನ್ನೂ ಕೆಲವು ಅರೆಸ್ಟ್ಗಳಾಗ್ಬೋದು. ಆದರೆ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದೆ. ಮತ್ತು ಖಂಡಿತವಾಗಿಯೂ ನಾವು ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡು ಜವಾಬ್ದಾರಿ ನಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ.